ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಕನ್ನಡ ಕ್ಲಾಸಿಗೆ ಸ್ವಾಗತ ಕೋರ್ತೇನೆ. ನೋಡಿ, ಈಗಾಗಲೇ ತಾವು ಮೊದಲನೇ ಪಾಠ ಅಂದರೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣವರು ಬರೆದಂಥ ಗಾಂಧಿ ಎಂಬ ಪಾಠದ ಒಂದು ಸಾರಾಂಶವನ್ನು ತಿಳಿದುಕೊಂಡಿದ್ದೀರಿ. ಜೊತೆಗೆ ಎಲ್ಲ ಒಂದು ಪ್ರಶ್ನೋತ್ತರಗಳ ವಿಶ್ಲೇಷಣೆ ಕೂಡ ನಾನು ಹೇಳಿದ್ದೇನೆ. ತಾವು ಆದಷ್ಟು ಬೇಗನೆ ನನಗೆ ಫೇರ್ ಬರೆದು ನನ್ನ ಒಂದು ವಾಟ್ಸಪ್ಪಿಗೆ ಕಳಿಸಬೇಕಂತ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ಇವತ್ತಿನ ದಿವಸ ಎರಡನೇ ಪಾಠ ಅಂದರೆ ರಾಗಿ ಮುದ್ದೆ. ಈ ಪಾಠ ಬರೆದಂಥ ಲೇಖಕರು ಡಾಕ್ಟರ್ ಚಹ ರಘುನಾಥ್ ಅವರು. ಇವರು ಮೂಲತಃ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಹರಳಾಪುರ ಗ್ರಾಮದವರು. ಇವರು ಪ್ರಜಾವಾಣಿಯ ಉಪಸಂಪಾದಕರಾಗಿ ಕೆಲಸ ಕೂಡ ಮಾಡಿದ್ದಾರೆ. ನೋಡಿ, ಈ ಪಾಠದಲ್ಲಿ ಮುಖ್ಯವಾಗಿ ಯಾವ ವಿಷಯ ತಿಳಿದುಬರ್ತಂದ್ರೆ ಇಲ್ಲಿ ರಾಗಿ ಮತ್ತು ಜೋಳದ ಒಂದು ವಿಶೇಷತೆ ತಿಳಿದುಬರ್ತದೆ. ಜೊತೆಗೆ ಇಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇರ್ತಕ್ಕಂಥ ಆಹಾರ ಪದ್ಧತಿಯ ಕುರಿತು ಇಲ್ಲಿ ವ್ಯಕ್ತವಾಗ್ತದೆ. ಜೊತೆಗೆ ಜೋಳಕ್ಕೆ ಎಷ್ಟು ಮಹತ್ವ ಇದೆಯೋ ಆ ರಾಗಿಗೂ ಕೂಡ ಅಷ್ಟೇ ಮಹತ್ವ ಇದೆ ಎಂಬುದನ್ನು ಕೂಡ ಈ ಲೇಖಕರು ನಮಗೆ ತಿಳಿಸ್ತಾರೆ. ನೋಡಿ, ಇಲ್ಲಿ ಹೇಳಬೇಕಾದ್ರೆ ನಮ್ಮ ಒಂದು ಕರ್ನಾಟಕದ ಒಂದು ರಾಜ್ಯ ಪರಂಪರೆಯಲ್ಲಿ ರಾಗಿಗೆ ಅಂದ್ರೆ ಪ್ರಮುಖ ಸ್ಥಾನ ನೋಡಿ ಇದೆ. ಇಲ್ಲಿ ರಾಗಿ ಅಂದ್ರೆ ಇದು ಬಡವರ ಆಹಾರ ಪದಾರ್ಥ ಎಂದು ಎಷ್ಟೋ ಜನರ ಒಂದು ತಲೆಯಲ್ಲಿ ಇದೆ. ಆದರೆ ಎಷ್ಟೋ ಜನ ರಾಗಿ ಅಂದ್ರೆ ಮುರಿಯೋರು ಕೂಡ ಸಾಕಷ್ಟು ಜನ ಇದ್ದಾರೆ. ನೋಡಿ, ರಾಗಿ ಇತ್ತೀಚೆಗೆ ಒಂದು ಆರೋಗ್ಯಕ್ಕೆ ಸಂಜೀವಿನಿಯಾಗಿದೆ. ಆದರೂ ಕೂಡ ಆಹಾರ ಪದ್ಧತಿಯನ್ನು ನೋಡಿ ಹದಗೆಟ್ಟು ಸಾಕಷ್ಟು ನಾನಾ ಒಂದು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ನೋಡಿ, ಅದೆಲ್ಲ ಇಲ್ಲಿ ಮುಖ್ಯವಾಗಿ ನಾವು ನೇರವಾಗಿ ಪಾಠದ ಒಂದು ಸಾರಾಂಶ ನೋಡೋಣ. ಇಲ್ಲಿ ರಾಗಿ ಮುದ್ದೆ ಎಂಬ ಪಾಠದಲ್ಲಿ ಮುಖ್ಯವಾಗಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಇಲ್ಲಿ ಲೇಖಕರಾದಂಥ ಚಹ ರಘುನಾಥ್ ಅವರು ಮತ್ತು ಅವರ ಅಣ್ಣ, ಅತ್ತಿಗೆ, ತಾಯಿ, ಅಜ್ಜಿ ಮತ್ತು ಬಾಲ್ಯದಲ್ಲಿ ಲೇಖಕರು ಕಂಡಂಥ ಒಬ್ಬ ನೆಚ್ಚಿನ ವ್ಯಕ್ತಿ ಅಂದರೆ ಬಲಭೀಮ ಅಥವಾ ಕರಿಯ. ಆತನ ಹೆಸರು ನಿಜವಾದ ಹೆಸರು ಇವ್ರಿಗೆ ಗೊತ್ತಿಲ್ಲ. ನೋಡ್ಲಿಕ್ಕೆ ದಪ್ಪಾಗಿರೋದ್ರಿಂದ ಬಲಭೀಮ ಅಂತಿದ್ರು, ಕಪ್ಪಾಗಿರೋದ್ರಿಂದ ಇದನ್ನು ಕರಿಯ ಅಂತಿದ್ರು ಅಷ್ಟೇ. ನೋಡಿ, ಇದಾದ್ಮೇಲೆ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಬರ್ತಾರೆ ಇಲ್ಲಿ, ಡಾಕ್ಟರ್ CS ಲಕ್ಷ್ಮಣಯ್ಯನವರು. ನೋಡಿ, ಡಾಕ್ಟರ್ CS ಲಕ್ಷ್ಮಣಯ್ಯನವರು ಕೂಡ ಈ ಪಾಠದಲ್ಲಿ ಬರ್ತಾರೆ. ಇವರು ಯಾರಂದ್ರೆ ರಾಗಿ ಪ್ರೇಮಿ, ರಾಗಿಯ ಮೋಹಿ. ರಾಗಿ ಅಂದ್ರೆ ಪಂಚಪ್ರಾಣ ಇರ್ತಕ್ಕಂಥ ವ್ಯಕ್ತಿ. ಇವರು ಕೂಡ ಮೈಸೂರು ತಾಲೂಕಿನ ಹಾರೋಹಳ್ಳಿಯವರು. ನೋಡಿ, ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ, ಕೇಳಿ. ನಾವು ಆದಷ್ಟು ಸರಿಯಾಗಿ ಗಮನಿಸಬೇಕು. ಇಲ್ಲಿ ಹೀಗೆ ಒಂದು ದಿನ ಲೇಖಕರ ಮನೆಯಲ್ಲಿ ಚೌಳ ಕಾರ್ಯಕ್ರಮ ಇರುತ್ತದೆ. ಚೌಳ ಅಂದ್ರೆ ಜವಳ ಕಾರ್ಯಕ್ರಮ ಇರುತ್ತದೆ. ಯಾರ್ದು ಜವಳ ಅಂದ್ರೆ ಅವರ ಅಣ್ಣನ ಮಗಳ ಜವಳ ಕಾರ್ಯಕ್ರಮ ಇರ್ತದೆ. ಆ ಒಂದು ಹರಕೆ ಎಲ್ಲಿ ಹೊಂದಿರ್ತಾರೆ ಅಂದ್ರೆ ಆ ಊರಿನ ಅಂದ್ರೆ ಹರಳಾಪುರ ಗ್ರಾಮದ ಪ್ರಮುಖ ದೇವತೆ ಅಂದ್ರೆ ನಾಗಮ್ಮ ದೇವತೆ. ಆ ದೇವತೆಗೆ ಅಂದ್ರೇನು ಹರಕೆ ಹೊಂದಿದ್ರು, ಅಂದ್ರೇನು ಜವಳ ಕಾರ್ಯಕ್ರಮ ಈ ದೇವತೆಗೆ ಹೋಗಿ ತೆಗಿಬೇಕು ಅಂತ ಹೇಳಿ. ಹೀಗೆ ಒಂದು ಕಾರ್ಯಕ್ರಮ ದಿನ ಬಂತು. ಕಾರ್ಯಕ್ರಮ ದಿನ ಬರೋಕ್ಕಿಂತ ಮುಂಚೆ ಮನೆಯಲ್ಲಿ ಸಾಕಷ್ಟು ಎಲ್ಲರೂ ಅದನ್ನು ಬಹಳಷ್ಟು ಬ್ಯೂಸಿಯಾಗಿರ್ತಾರೆ, ಬಹಳಷ್ಟು ಸುಸ್ತಾಗಿರ್ತಾರೆ. ನೋಡಿ, ಇಲ್ಲಿ ಹಿಂದಿನ ದಿವಸ ಮೊದಲೇ ಎಷ್ಟೋ ಜನ ನೆಂಟರು ಕೂಡ ಮನೆಗೆ ಬಂದಿರ್ತಾರೆ. ಆಗ ಇವರಿಗೆ ಕೆಲಸ ಮಾಡಿ ಎಲ್ಲರಿಗೂ ಸುಸ್ತಾಗಿತ್ತು, ಲೇಖಕರಿಗೂ ಕೂಡ ಸುಸ್ತಾಗಿತ್ತು. ಜೊತೆಗೆ ಬಂಧು ಬಳಗ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ ಸೇರಿಕೊಂಡು ಆ ಒಂದು ದಿವಸ ಆ ನಾಗಮ್ಮ ದೇವತೆಯ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಹೋದ ಕೂಡಲೇ ಇವರಿಗೆ ಬಹಳಷ್ಟು ಹಸಿವಾಗಿರ್ತದ. ಜೊತೆಗೆ ಇಡೀ ರಾತ್ರಿ ಎಲ್ಲ ನಿದ್ದೆ ಕೂಡ ಇರಲಿಲ್ಲ, ಕಣ್ಣು ಜಗ್ತಾ ಇರ್ತವೆ. ಹಾಗಾಗಿ ನಾಗಮ್ಮ ದೇವಾಲಯದ ಮುಂದಗಡೆ ಇರತಕ್ಕಂಥ ಒಂದು ಕಟ್ಟೆಯ ಮೇಲೆ ಹೋಗಿ ಕುಳಿತುಕೊಳ್ತಾರೆ ಲೇಖಕರು. ಅದೇ ರೀತಿಯೇ ಇವರ ಅಣ್ಣನವರು ಕೂಡ ಒಂದು ಕಡೆ ಕಟ್ಟೆಯ ಮೇಲೆ ಹೋಗಿ ಕುಳಿತುಕೊಳ್ತಾರೆ. ಆಗ
ನಿಧಾನವಾಗಿ ಜೋಂಕು ಬರ್ತಾ ಇರ್ತದೆ. ಜೋಂಕು ಅಂದರೆ ನಿದ್ರೆ ಬರ್ತಾ ಇರ್ತದೆ. ಆಗ ಇವರು ಆ ಒಂದು ಕಟ್ಟೆ ಮೇಲೆ ಕುಳಿತು ಕೂಡಲೇ ಆ ಒಂದು ಕಟ್ಟೆಗೆ ಅಂದ್ರೇನು ಹತ್ತಿರ ಒಂದು ದೊಡ್ಡ ಮರ ಇರ್ತದೆ. ಅಂದರೆ ದೇವಸ್ಥಾನ ಹತ್ರ ಒಂದು ದೊಡ್ಡ ಮರ ಇರ್ತದೆ. ಮರದ ಕೆಳಗೆ ಅಂದ್ರೇನು ಅಲ್ಲಿ ಶ್ರಮಿಕರು ಕೂಡ ಊಟ ಮಾಡಲಿಕ್ಕೆ ಬಂದು ಕುಳಿತುಕೊಳ್ತಾರೆ. ಶ್ರಮಿಕರು ಯಾರಂದ್ರೆ ಆ ದೇವಸ್ಥಾನದ ಕಟ್ಟಡ ಇನ್ನೂ ಮುಂದೆ ನಡೆದಿರ್ತದೆ. ಅಂದ್ರೇನು ದೇವಸ್ಥಾನಕ್ಕೆ ಹೊಂದಿಕೊಂಡು ಇನ್ನೂ ಕಟ್ಟಡ ಮುಂದುವರೆದಿರ್ತದ. ಆ ಒಂದು ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ಕಾರ್ಮಿಕರು ಬಂದಿರ್ತಾರೆ. ಆಗ ಕಾರ್ಮಿಕರಿಗೆ ಹಸಿವಾಗಿ ಬಿಸಿಲಾದ ಕೂಡಲೇ ನೆರಳಿಗೆ ಬಂದು ಆ ಒಂದು ಗಿಡದ ಕೆಳಗೆ ಕುಳಿತು ಊಟ ಮಾಡುವ ಸಲುವಾಗಿ ತಮ್ಮ ತಮ್ಮ ಬುತ್ತಿಯನ್ನು ಬಿಚ್ತಾರೆ. ಬಿಚ್ಚಿದಾಗ ಆ ಒಂದು ಬುತ್ತಿಯಿಂದ ಹೊರಹೊಮ್ಮುತ್ತಿತ್ತು ರಾಗಿ ಮುದ್ದೆ, ಜೊತೆಗೆ ಕಿವುಚಿದ ಸಾರಿನ ಘಮಘಮ ವಾಸನೆ. ಆ ಒಂದು ಘಮಘಮ ವಾಸನೆ ನಿಧಾನವಾಗಿ ಲೇಖಕರ ಮೂಗಿಗೆ ತಾಗಿತು. ಆಗ ನಿದ್ರೆ ಹತ್ತಿದಂತ ಒಂದು ಜೋಂಕು ಹತ್ತುತ್ತಿರುವಾಗಲೇ ಅವರ ಮೂಗು ಒಂದು ಘಮಘಮ ವಾಸನೆಯನ್ನು ಕಂಡು ಅಂದ್ರೇನು ಇಲ್ಲಿ ನಿಧಾನವಾಗಿ ಎತ್ತರ ಆಗ್ತದೆ. ಹಸಿವಿನಿಂದ ನಮಗೆ ಸ್ವಲ್ಪ ಕೊಟ್ಟರೆ ಚಲೋ ಆಗ್ತದೆ ಅಂತೇಳಿ ಅಂತಿದ್ರು. ಆದರೂ ಕೂಡ ಇಲ್ಲಿ ತಮ್ಮ ಅಡಿಗೆ ಊಟ ಮಾಡಬೇಕಾಗಿತ್ತು. ಯಾಕೆ ಊಟ ಮಾಡ್ತಾರೆ ಅಂದರೆ ಇನ್ನೂ ಅಡಿಗೆ ಮಾಡ್ತಾ ಇದ್ದಾರೆ, ದೇವರಿಗೆ ನೈವೇದ್ಯ ಇಡಬೇಕು, ನೈವೇದ್ಯ ಆದಮೇಲೆ ಊಟ ಮಾಡಬೇಕಾಗ್ತದೆ. ಅದಕ್ಕಾಗಿ ಇವರಿಗೆ ಹಸಿವು ಕೂಡ ಆಗಿತ್ತು, ನಿದ್ರೆ ಕೂಡ ಬಂದಿತ್ತು. ಪಕ್ಕದಲ್ಲಿ ಬೇರೊಬ್ಬರು ಊಟ ಮಾಡೋದನ್ನು ನೋಡಿ ಇವರಿಗೆ ಮತ್ತಷ್ಟು ಅಣ್ಣನವರ ನಾಲಿಗೆಯಲ್ಲಿ ಮತ್ತು ಈ ಲೇಖಕರ ನಾಲಿಗೆಯಲ್ಲಿ ನಿಧಾನವಾಗಿ ನೀರು ಹೊಡೆಯಿತು. ನೋಡಿ ಇಲ್ಲಿ ನಂತರ ಆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಹೊಲದ ಒಡತಿ ಬುತ್ತಿಯನ್ನು ಹೊತ್ತುಕೊಂಡು ಹೊಲಕ್ಕೆ ಬಂದಿದ್ದಾಳೆ. ಅಲ್ಲಿ ಸಾಕಷ್ಟು ಜನ ಕೆಲಸಗಾರರು ಕೂಡ ಇರ್ತಾರೆ. ಹೊಲದಲ್ಲಿ ರೈತಾಪಿ ಜನಾಂಗ ಕೆಲಸ ಮಾಡ್ತಕ್ಕಂಥವ್ರು, ಅವರು ಕೂಡ ತಮ್ಮ ಹೊಲದಲ್ಲಿರ್ತಕ್ಕಂಥ ಒಂದು ಬೃಹತ್ ಮರ ಹಳ್ಳಿಯ ಚಿತ್ರಣವನ್ನು ನೆನಪಿಸಿಕೊಳ್ತಾವು. ಹಳ್ಳಿಯಲ್ಲಿ ಒಂದು ಹೊಲ ಇದೆ, ಹೊಲದಲ್ಲಿ ಒಂದು ದೊಡ್ಡ ಮರ ಇದೆ. ಆ ಒಂದು ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಶ್ರಮಿಕರೆಲ್ಲ ಈ ಒಂದು ದೊಡ್ಡ ಮರದ ಕೆಳಗೆ ತಮ್ಮ ಬುತ್ತಿಯನ್ನು ತೆಗೆದುಕೊಂಡು ಬಂದು ನೆರಳಿಗೆ ಕುಳಿತು ಊಟ ಮಾಡಿಕೊಂಡು ಊಟಕ್ಕೆ ಬಂದು ಕೂಡ್ತಾರೆ. ಆಗ ಎಲ್ಲರೂ ಏನು ಮಾಡ್ತಾರೆ, ಒಮ್ಮೆಲೆ ತಮ್ಮ ಬುತ್ತಿಯನ್ನು ಬಿಚ್ಚಿ ಊಟ ಮಾಡಲು ಪ್ರಾರಂಭಿಸ್ತಾರೆ. ಅದು ರಾಗಿ ಮುದ್ದೆ ಮತ್ತು ಕಿವುಚಿದ ಸಾರಿನ ಘಮಘಮ ವಾಸನೆ. ಮತ್ತೆ ನೋಡಿ, ರಾಗಿ ಮುದ್ದೆ ಒಂದು ಕೈಯಿಂದ ಅಂದ್ರೇನು ಅದಮುತ್ತಾ ಇನ್ನೊಂದು ಕೈಯಿಂದ ಅಂದ್ರೇನು ಒಂದು ಕಟ್ಟಿಗೆಯಿಂದ ಅಂದ್ರೇನು ತಿರುಗುತ್ತಾ ಒಂದು ಬಟ್ಟಲಿನ ಆಕಾರಕ್ಕೆ ಮಾಡಿಬಿಡ್ತಾರೆ. ಅದನ್ನ ರಾಗಿ ಮುದ್ದೆ ಊಟ ಮಾಡೋದನ್ನು ನೋಡ್ತಾರೆ. ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಒಂದು ರಾಗಿ ಮುದ್ದೆ ತುತ್ತನ್ನು ನುಂಗುತ್ತಲೇ ಮತ್ತೊಂದು ರಾಗಿ ಮುದ್ದೆ ತುತ್ತು ಅಂದ್ರೇನು ರೆಡಿ ಇರ್ತಿತ್ತು. ಎಲ್ಲರ ಕೈಯಲ್ಲೂ ಕೂಡ ಅಂದ್ರೇನು ಸಾಲು ಚಿತ್ರಗಳು, ಅಂದ್ರೆ ಎಲ್ಲರ ಕೈಯಲ್ಲೂ ಕೂಡ ರಾಗಿ ಮುದ್ದೆಯ ಒಂದು ಚಿತ್ರಣವನ್ನು ಅವರ ಕಣ್ಣಿಗೆ ಕಾಣಿಸ್ತದೆ. ನೋಡಿ, ಇದೇ ರೀತಿಯೇ ರಾಗಿ ಮುದ್ದೆ ಕುರಿತು ಈ ಪಾಠದಲ್ಲಿ ನೋಡಿ ಇನ್ನೂ ಸಾಕಷ್ಟು ಅಂದ್ರೆ ಉದಾಹರಣೆಗಳು ಬರ್ತಾರೆ. ನೋಡಿ, ರಾಗಿ ಮುದ್ದೆ ಊಟ ಮಾಡಿದ್ರೆ ಇಲ್ಲಿ ರೋಗಗಳು ಕೂಡ ಬರೋದಿಲ್ಲ. ಇದೊಂದು ಸಕ್ಕರೆ ಕಾಯಿಲೆ ನಿಯಂತ್ರಣ ಮಾಡ್ತದೆ ಮತ್ತು ದೇಹಕ್ಕೆ ತಂಪು, ಹೃದಯ ವೇದನೆ ನಿಯಂತ್ರಣ ಮಾಡ್ತದೆ, ಕ್ಯಾನ್ಸರ್ ಅನ್ನು ಕೂಡ ನಿಯಂತ್ರಣ ಮಾಡ್ತದೆ. ಇದು ಹಸುಳೆಗಳಿಗಂತೂ ಹೇಳಿ ಮಾಡಿಸಿದಂಥ ಊಟ. ಇಲ್ಲಿ ರಾಗಿ ಮುದ್ದೆಯಿಂದ ಒಟ್ಟಾರೆ ಹೇಳಬೇಕಾದ್ರೆ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿರುತ್ತದೆ. ಇದರಲ್ಲಿ ಪ್ರತ್ಯಾಮ್ಲೀಯ ಗುಣಗಳು ಕೂಡ ಇರ್ತವೆ. ಹಾಗಾಗಿ ರಾಗಿ ಮುದ್ದೆ ಊಟ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ನೋಡಿ, ರಾಗಿ ಮುದ್ದೆಯಿಂದ ಸಾಕಷ್ಟು ಅನುಕೂಲಗಳಿದ್ದಾವೆ. ನೋಡಿ, ಅಷ್ಟೇ ಅಲ್ಲ, ಈ ಲೇಖಕರ ಒಬ್ಬ ಬಾಲ್ಯದಲ್ಲಿ ಅಂದ್ರೇನು ಚಳಿಯಲ್ಲಿ ಬರತಕ್ಕಂಥ ಒಬ್ಬ ವ್ಯಕ್ತಿ ಯಾರಂದ್ರೆ ಇಲ್ಲಿ ಕರಿಯ ಅಂತ ಹೇಳಿದ್ರು. ಅಂದ್ರೆ ಅವನು ಕಪ್ಪಾಗಿರೋದ್ರಿಂದ ಕರಿಯ ಅಂತ ಕರಿತಾ ಇದ್ರು. ಅವನು ದಪ್ಪಗೆ ಬಲಿಷ್ಠವಾಗಿರೋದ್ರಿಂದ ಬಲಭೀಮ ಅಂತ ಕರಿತಾ ಇದ್ರು. ಹಾಗಾದ್ರೆ ಅವನ ಹೆಸರು ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಲ್ಲಿ ನೋಡಿ, ಆತ ಕರಿಯ ಯಾರಂದ್ರೆ ಒಬ್ಬ ಮೇಷ್ಟ್ರ ಮಗ. ಒಬ್ಬ ಮೇಷ್ಟ್ರ ಮಗನಾಗಿ ಅಂದ್ರೆ ಸರಿಯಾಗಿ ಓದಲಿಕ್ಕಾಗಲಿಲ್ಲ, ಆಸಕ್ತಿ ಇರಲಿಲ್ಲ. ಹಾಗಾಗಿ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ತಾನೆ. ಆ ಒಂದು ಹೋಟೆಲ್ನಲ್ಲಿ ಕರಿಯ ಏನು ಮಾಡ್ತಿದ್ದ ಅಂದ್ರೆ ನೀರು ತುಂಬುವ ಕೆಲಸ ಜೊತೆಗೆ ಕಸ ಮುದ್ರೆಯನ್ನು ಬಳಿಯುವ ಕೆಲಸ ಮಾಡ್ತಿದ್ದ. ನೋಡಿ, ನಿರ್ದಿಷ್ಟ ಉತ್ತರ ಕಸ ಮುದ್ರೆಯನ್ನು ಬಳಿತಿದ್ದ. ಇಲ್ಲಿ ಜೊತೆಗೆ ಹೋಟೆಲ್ಗೆ ನೀರು ತುಂಬಬೇಕಾದ್ರೆ ಅವನು ಒಂದು ನಾವೆಲ್ಲ
ಸಾಲಾಗಿ ನಿಂತು ಬಾಳೆ ಹಚ್ಚಿ ನಾವು ಮನೆಗೆ ನೀರು ತಂದು ಹಾಕೊಳ್ತೀವಿ. ಅದೇ ರೀತಿ ಒಂದು ಹಳ್ಳಿ ಚಿತ್ರದಲ್ಲಿ ನೋಡಿ ನೆನೆಸ್ಕೊಳ್ಳಿ, ಕರಿಯನ್ನು ಕೂಡ ಇಲ್ಲಿ ಒಂದು ನೀರಿಗೆ ಬರ್ತಾನೆ. ಬರಬೇಕಾದ್ರೆ ಅವನು ನಮ್ಮ ಹಾಗೆ ಒಂದು ಕೊಡನೋ ಪಾತ್ರೆನೋ ತಾಮ್ರ ಕೊಡನೋ ಪ್ಲಾಸ್ಟಿಕ್ ಕೊಡನೋ ತರ್ತಿರ್ಲಿಲ್ಲ. ಅವನು ಏನ್ ತರ್ತಿದ್ದ ಅಂದ್ರೆ ದೊಡ್ಡದಾದಂಥ ಒಂದು ಮಣ್ಣಿನ ಅರವಿಯನ್ನು ತರ್ತಿದ್ದ. ತಂದು ಅಂದ್ರೇನು ಪಾಳೆ ಹಚ್ತಿದ್ದ. ಲೇಖಕರು ಕೂಡ ಹೀಗೆ ಒಂದು ದಿವಸ ನೀರಿಗೆ ಹೋಗಿದ್ರು. ದಿನಾಲು ಅಮ್ಮ ನೀರು ತಂದು ಅಂದ್ರೆ ಬೋರೆಲ್ ಹೊಡೆದು ಏನಾಗಿತ್ತಂದ್ರೆ ಅವರ ಅಮ್ಮನ ಹೊಟ್ಟೆಯಲ್ಲಿ ಅಂದ್ರೇನು ಗಡ್ಡೆಯಾಗಿತ್ತು, ಹಸಗಿರ್ತಿತ್ತು. ಹೀಗಾಗಿ ಒಂದು ದಿವಸ ಈ ಯಾರಂದ್ರೆ ಲೇಖಕರು ಒಂದಿಷ್ಟು ನೀರಿಗೆ ಹೋಗಿದ್ರು. ನೀರಿಗೆ ಹೋಗೋಷ್ಟರಲ್ಲಿ ಅಲ್ಲಿ ಕರಿಯನ್ನು ಕೂಡ ಅಂದ್ರೇನು ತನ್ನ ದೊಡ್ಡ ಅರವಿಯನ್ನು ತಂದು ಅಂದ್ರೇನು ನೀರಿನ ಸಲುವಾಗಿ ಅವನೇನು ಮಾಡ್ತಾವ, ಅವನು ಬೋರಲನ್ನು ಬಿಡ್ತಾ ಇದ್ದ. ಆ ಊರಲ್ಲಿ ನೀರು ಎಷ್ಟು ಆಳವಾಗಿತ್ತು ಅಂದ್ರೆ ಊರಿನ ಒಂದು ಪಾತಾಳದಲ್ಲಿ ಅಂದ್ರೇನು ಅಡಗಿಕೊಂಡಿತ್ತು. ಅಷ್ಟೊಂದು ಆಳವಾಗಿರ್ತಕ್ಕಂಥ ನೀರು ಬೋರಲಿಂದ ಎಳೆದು ನೀರು ತರಬೇಕಾದ್ರೆ ಅದು ಎಷ್ಟೇ ಜಗ್ಗಿದ್ರು ಕೂಡ ಬರೀ ದಾರದಷ್ಟೇ ಹನಿ 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 ನೀರು ಬರ್ತಿತ್ತು. ಅಂತ ಹನಿ ನೀರು ಬರ್ತಿರ್ಬೇಕಾದ್ರೆ ದೊಡ್ಡದಾದ ಮಣ್ಣಿನ ಅರವಿ ತುಂಬಬೇಕಾದ್ರೆ ಹೆಚ್ಚಿನ ಸಮಯ ಬೇಕಾಗ್ತದೆ. ಆಗ ಆ ಕರಿ ಏನ್ ಮಾಡ್ತಾರೆ, ಬಲಭೀಮ ಬೋರನ್ನು ಬಿಡ್ತಾ ಇದ್ದ. ಬರ್ತಿರ್ಬೇಕಾದ್ರೆ ದಡ ಬಡ ದಡ ಬಡ ಸದ್ದು ಸಹಿತ ಜೋರಾಗಿ ಫರ್ಲಾಂಗ್ ದೂರ ಶಬ್ದವನ್ನು ಕೇಳ್ತಿತ್ತು. ಆಗ ಲೇಖಕರು ಅನ್ಕೊಳ್ತಿದ್ರು, ಎಲ್ಲಿ ಬೋರಲ್ ಉಳಿದು ಹೋಗ್ತದೋ, ಒಂದು ವೇಳೆ ಬೋರಲ್ ಉಳಿದು ಹೋದ್ರೆ ಮತ್ತೆ ನಾವು ನೀರು ತರಲು ಮತ್ತೆ ಮೈಲು ಹೋಗ್ಬೇಕಾಗ್ತದೆ ಅಂತೇಳಿ ಭಯ ಲೇಖಕರಲ್ಲಿ. ಅವನು ಆಮೇಲೆ ಕರಿಯ ನೀರನ್ನು ತುಂಬಿದ ಕೂಡಲೇ ಏನ್ ಮಾಡ್ತಾನಂದ್ರೆ ತನ್ನ ಒಂದು ಮಣ್ಣಿನ ಅರವಿ ಎತ್ತಲು ಯಾರಿಗೂ ಕೂಡ ಸಹಾಯಕ್ಕೆ ಕರಲಿಲ್ಲ. ತಾನೇ ಒಂದೇ ಕೈಯಿಂದ ಸಲೀಸಾಗಿ ಮೇಲೆ ಎತ್ಕೊಂಡು ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದಾನೆ. ಹೋಗ್ತಿರ್ಬೇಕಾದ್ರೆ ರಸ್ತೆಯ ಮಧ್ಯೆ ಹೋಗ್ತಿರ್ಬೇಕಾದ್ರೆ ಒಂದೇ ಬಾರಿಗೆ ಎರಡು ಬೃಹತ್ ಉಡಾಣಗಳು ಹೋದಂತೆ. ಉಡಾಣ ಅಂದ್ರೆ ಎರಡು ಜೋಡು ಅಂದ್ರೇನು ಲೋಡ್ ಗಾಡಿಗಳು ಹೋದಂತಾಗ್ತಿತ್ತು. ಅಂದ್ರೇನು ಕರಿ ಅಂದ್ರೆ ಬಲಭೀಮ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಇವನು ಬಾಲ್ಯದ ಒಂದು ನೆನಪು ಇನ್ನೂ ಕೂಡ ನನ್ನ ಮನಸ್ಸಿನಲ್ಲಿದೆ ಅಂತ ಹೇಳಿ ಲೇಖಕರು ಹೇಳ್ತಾರೆ. ನೋಡಿ, ಇನ್ನು ಮುಂದುವರೆದಂತೆ ಹೀಗೆ ಒಂದು ದಿವಸ ಲೇಖಕರು ಏನ್ ಮಾಡ್ತಾರೆ, ತಮ್ಮ ಒಂದು ತಂಡವನ್ನು ಅಂದ್ರೇನು ಫುಟ್ಬಾಲ್ ಪಂದ್ಯಾವಳಿಯ ಕುರಿತು ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಅಂದ್ರೆ ಜರ್ಮನಿಯಲ್ಲಿ ಇತ್ತು. ಅದು 2006ರಲ್ಲಿ. ಹೀಗೆ ಒಂದು ದಿವಸ ತಮ್ಮ ತಂಡ ತೆಗೆದುಕೊಂಡು ಜರ್ಮನಿ ಹೋಗ್ತಾರೆ. ಆ ಒಂದು ಕ್ರೀಡಾಂಗಣದಲ್ಲಿ ನೋಡಿ ಒಂದು ಕ್ಯಾಂಟೀನ್ ಇರುತ್ತೆ. ಕ್ಯಾಂಟೀನ್ಗೆ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಊಟ ಕೇಳ್ತಾರೆ. ಅಲ್ಲಿ ಒಂದು ಮೇನು ಫಲಕವನ್ನು ನೋಡ್ತಾರೆ. ಫಲಕದಲ್ಲಿ ಎಲ್ಲ ಹೆಸರು ಕೂಡ ಬರ್ತಿದ್ದು. ಕ್ಯಾಂಟೀನಲ್ಲಿ ಹೋದ್ಮೇಲೆ ನಾವು ನೋಡ್ತೀವಿ ಬೋರ್ಡ್, ಅಲ್ಲಿ ಬರೆದಿರ್ತಾರೆ ಉಪ್ಪಿಟ್ಟು, ಶಿರಾ, ನೋಡಿ ಇಡ್ಲಿ, ದೋಸೆ. ಅದರಲ್ಲಿ ರಾಗಿ ಮುದ್ದೆ ಅಂತಿತ್ತು, ರಾಗಿ ಬಾಲ್ ಅಂತಿತ್ತು, ಫಿಂಗರ್ ಮಿಲೆಟ್ ಅಂತಿತ್ತು. ನೋಡಿ, ಇಂಗ್ಲಿಷ್ನಲ್ಲಿ ರಾಗಿ ಮುದ್ದೆಗೆ ಫಿಂಗರ್ ಮಿಲೆಟ್ ಅಂತ ಕರೀತಾರೆ. ಇಲ್ಲಿ ಎಲ್ಲರೂ ಒಂದು ಕಡೆ ಹುಡುಗಿಯರು ಮತ್ತು ಇನ್ನೊಂದು ಕಡೆ ಹುಡುಗರು ಕುಳಿತು ಊಟ ಮಾಡಲು ಅದನ್ನು ಆದೇಶ ಮಾಡ್ತಾರೆ. ನೋಡಿ, ಆಗ ರಾಗಿ ಮುದ್ದೆ ನೋಡಿಕೊಳ್ಳಲು ಎಲ್ಲರಿಗೂ ಖುಷಿ ಆಯಿತು. ಆಗ ಇಲ್ಲಿ ಹುಡುಗಿಯರು ಮೆತ್ತನೆಯ ರಾಗಿ ಮುದ್ದೆಯನ್ನು ತರಿಸಿ ಊಟ ಮಾಡ್ತಿರ್ತಾರೆ. ಬಾಳೆಹಣ್ಣಂತ ಮೆತ್ತನ ಮುದ್ದೆ ತರಿಸ್ತಾರೆ. ಹುಡುಗರು ಗೋಡೆಗೆ ಹೊಡೆದರೆ ಅಂದ್ರೇನು ಹುಟ್ಟಿದು ಮತ್ತೆ ವಾಪಸ್ ಬರುವಂತ ಕಲ್ಲಿನಂತ ಚೆಂಡಿನಂತ ಮುದ್ದೆಯನ್ನು ಅಂದ್ರೇನು ಈ ಹುಡುಗರು ತರ್ತಾರೆ. ಇಲ್ಲಿ ಆ ಕೋಮಲಾಂಗಿಯರು, ಚೆಲುವೆಯರು ಏನ್ ಮಾಡ್ತಾರಂದ್ರೆ ರಾಗಿ ಮುದ್ದೆಯನ್ನು ತರಿಸಿ ಒಂದೊಂದೇ ತುತ್ತನ್ನು ಚಮಚೆಯಿಂದ ಅಂದ್ರೇನು ನಿಧಾನವಾಗಿ ತುಟಿಗೆ ತಾಗದಂತೆ ತಿಂತಾ ಇದ್ರು. ಹುಡುಗರು ಬಾಯಿ ತೆರೆದು ನೋಡ್ತಾ ಇದ್ರು. ಆಗ ತುಟಿಗೆ ಯಾಕೆ ಹತ್ಬಾರ್ದಂದ್ರೆ ಅಲ್ಲಿ ತಮ್ಮ ತುಟಿಗೆ ಹತ್ತಿರ್ತಕ್ಕಂಥ ಲಿಪ್ಸ್ಟಿಕ್ ಹೋಗಬಾರ್ದು ಅಂತೇಳಿ ಆ ಅಂತ ಬಾಯಿ ತೆರೆದು ಚಮಚೆಯಿಂದ ತಿಂತಾ ಇರೋದನ್ನು ಹುಡುಗರು ನೋಡಿ ಮತ್ತಷ್ಟು ಅಂದ್ರೇನು ಖುಷಿಗೊಳ್ತಾ ಇದ್ರು. ಅದೇ ರೀತಿ ಹುಡುಗರು ಒಮ್ಮೆಲೆ ತಮ್ಮ ಒಂದು ಚೆನ್ನಿನಂತೆ ಕಲ್ಲಿನಂತ ಗಟ್ಟಿಯಾಗಿರ್ತಕ್ಕಂಥದ್ದೇನು ಒಂದೇ ಸಲ ಎತ್ತಿ ಕಟ್ 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 ಅಂತ ಕಡಿ ತಿನ್ನೋದನ್ನು ಹುಡುಗಿಯರು ನೋಡ್ತಾ ಇದ್ರು. ಇದೊಂದು ಸ್ವಾರಸ್ಯಕರ ಸಂಗತಿ. ಇಂಥ ಒಂದು ಸಂಗತಿ ನಾವು ಈ ಒಂದು ಪಾಠದಲ್ಲಿ ನೋಡ್ತಾ ಇದ್ದೇವೆ. ಮತ್ತೆ ನಾವು ಉಳಿದಂತಹ ಸನ್ನಿವೇಶವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತು ಇಲ್ಲಿಗೆ ಮುಗಿಸೋಣ. ಧನ್ಯವಾದ.